ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ಬ್ಲಾಗ್ಸ್. ಸೊ ನೀವು ಆಲ್ರೆಡಿ ತಮ್ಲೈಲ್ ನೋಡಿದ್ರೆ ಗೊತ್ತಾಗಿರುತ್ತೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದೀವಿ. ನಾವು ಹೋಗ್ತಾ ಇರೋದು ಬಂದು ದೊಡ್ಡಬಳ್ಳಾಪುರದಲ್ಲಿರೋ KV ಚಂದ್ರಯ್ಯ ಮಹಲ್ ಅಂತ, ಅಲ್ಲಿಗೆ ಹೋಗ್ತಾ ಇದೀವಿ. ಆಕ್ಚುಲಿ ಕಲ್ಲೂರ್ಗೆ ಹೋಗೋಣ ಅಂತಿದ್ದು, ಬಟ್ ಅವ್ರದ್ದು ಔಟ್ಲೆಟ್ ದೊಡ್ಡಬಳ್ಳಾಪುರದಲ್ಲೂ ಇದೆಯಲ್ಲ, ಸೊ ಅಲ್ಲೇ ಹೋಗೋಣ. ಸುಮ್ಮನೆ ಕಲ್ಲೂರು ತುಂಬ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದೀವಿ. ಲಾಸ್ಟ್ ಟೈಮು ನಾವು ಚಿಂತಾಮಣಿಯಲ್ಲಿ ತೊಗೊಂಡು ಬಂದಿದ್ವಿ. ನನಗೆ ಯಾಕೋ ಅದು ಸ್ವಲ್ಪ ಓವರ್ ಪ್ರೈಸ್ಡ್ ಅನಿಸ್ತು. ನಿಮಗೆ ಲಾಸ್ಟ್ ಇಯರ್ ನಾವು ಯಾವ್ದು ಉಡ್ಸಿದ್ವಿ ಅಂತ ಇಲ್ಲಿ ಹಾಕಿರ್ತೀನಿ. ಸೊ ಇದು ಬಂದು 15,000 ಆಗಿತ್ತು ಲಾಸ್ಟ್ ಇಯರ್ ನಾವು ತೊಗೊಂಡಿದ್ದು ಚಿಂತಾಮಣಿಯಲ್ಲಿ. ನನಗೆ ಸ್ವಲ್ಪ ಓವರ್ ಪ್ರೈಸ್ ಅನಿಸ್ತು ಅದು, ಬಿಕಾಸ್ ಅದೇ ಕಲ್ಲೂರಲ್ಲಿ, ಅಲ್ಲಾದರೆ ನಮಗಿನ್ನೂ 10,000 12,000 ಒಳಗಡೆನೇ ಸಿಕ್ತಿತ್ತು ಅನಿಸುತ್ತೆ. ಬಿಕಾಸ್ ನನ್ನ ಮದುವೆ ಶಾಪಿಂಗ್ ನಾವು ಕಲ್ಲೂರಲ್ಲೇ ಮಾಡಿದ್ದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಕಲೆಕ್ಷನ್ಸ್ ಎಲ್ಲನೂ ಪ್ರೈಸಸ್ ಕೂಡ ತುಂಬ ರೀಸನಬಲ್ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಆಷಾಢ ಸೇಲ್ಸ್ ಅದು ಇದು ಅಂತ ಇರುತ್ತಲ್ವಾ, ಸೊ ಹೋಗಿ ಚೆಕ್ ಮಾಡೋಣ, ಹಿಂಗೂ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಈಗ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಈಗ ಹೊರಡಬೇಕು. ಎಲ್ಲರೂ ಯಾರ್ಯಾರು ಹೋಗ್ತಿದ್ದೀವಿ ಅಂತಂದರೆ, ನಾನು, ನಮ್ಮ ಅತ್ತೆ, ನನ್ನ ಮೈದು ಆ್ಯಂಡ್ ನನ್ನ ತಂಗಿನೂ ಬರ್ತಾ ಇದ್ದಾಳೆ, ಆ್ಯಂಡ್ ದೀಕ್ಷಾ ಆ್ಯಂಡ್ ಪಾಪು, ಇಷ್ಟು ಜನ ಹೋಗ್ತಾ ಇದ್ದೀವಿ. ಓಕೆ, ಬನ್ನಿ ಹೋಗೋಣ. ಆನ್ ದ ವೇ ಏನೇನು ಆಗುತ್ತೆ ಆ್ಯಂಡ್ ಯಾವ ಸ್ಯಾರಿ ತೊಗೋತೀನಿ ಅನ್ನೋದ್ರೆಲ್ಲ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೂ ನನ್ನ ತಂಗಿ ಬರೋದಕ್ಕೂ ಸೇಮ್ ಟೈಮಿಂಗ್ ಆಯಿತು. ಸೊ ಅವಳು ನನಗೆ ಪಿಕ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೋಡ್ತಾವಳೆ. ಈ ನಂದಿಗೆ ಹೋಗೋ ರೂಟಲ್ಲಿ ಒಳ್ಳೆ ಸಖತ್ ವ್ಯೂ ಮಾತ್ರ ನಿಜವಾಗ್ಲೂ. ಆಲ್ಸೋ ಲೈಕ್ ಫುಲ್ ಸುತ್ತಮುತ್ತ ಬೆಟ್ಟ ಆ್ಯಂಡ್ ಗ್ರೀನರಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ನಿಜ. ಆ ಕಣಿವೆ ರೋಡಂತೂ ಸೂಪರ್ ಆಗಿದೆ. ಯಾವಾಗಲೂ ಪ್ರತಿ ಸಲ ಹೋದಾಗ್ಲೂ, ಅದರಲ್ಲೂ ಮಾನ್ಸೂನ್ ಟೈಮಲ್ಲಿ ಹೋದ್ರೆ ಅಂತೂ ನಿಜವಾಗ್ಲೂ ಚಿಕ್ಕಮಂಗ್ಳೂರ್ಗೂ ಮೀರಿಸುತ್ತೆ, ಆ ಲೆವೆಲ್ಗಿರುತ್ತೆ ಅಲ್ಲಿ. ನಾನು ಆ ಕಡೆ ಹೋದಾಗಲೆಲ್ಲ ಅನ್ಕೋತಾ ಇರ್ತೀನಿ, ನಾವೆಲ್ಲೆಲ್ಲ ಹುಡ್ಕೊಂಡು ಹೋಗ್ತೀವಿ ಈ ಥರ ಎಲ್ಲ ನೇಚರ್ ಅಂತ ಅಂದ್ಬಿಟ್ಟು, ಬಟ್ ನಮ್ಮ ಸುತ್ತಮುತ್ತನೇ ಇರುತ್ತೆ, ನಾವು ಅದನ್ನು ನೋಡೋದೇ ಇಲ್ಲ. ನೋಡಿದ್ರೂ ಯಾವಾಗಲೂ ನೋಡ್ತೀವಲ್ವಾ ಅಂತ ಅನಿಸುತ್ತೆ. ಬಟ್ ಸೀರಿಯಸ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. ನೀವು ಯಾರ್ಯಾರು ಅದೇ ರೀತಿ ಫೀಲ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ನಾವು ಬಂದಾಯಿತು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಬಂದಿರೋದು ದೊಡ್ಡಬಳ್ಳಾಪುರದಲ್ಲಿರೋ KV ಚಂದ್ರಯ್ಯ ಮಹಲ್ ಅಂತ. ಆ್ಯಕ್ಚುಲಿ ಕಲ್ಲೂರ್ಗೆ ಹೋಗ್ಬೇಕಾಗಿದ್ದು, ಬಟ್ ಹೆಂಗೂ ಇಲ್ಲೇ ಇದೆಯಲ್ಲ ಅಂತ ಇಲ್ಲೇ ನೋಡೋಣ ಅಂತ ಬಂದು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಾವು. ನನಗೆ ಕಲೆಕ್ಷನ್ಸ್ ಇಷ್ಟ ಆಯಿತು, ಬಟ್ ಏನು ಅಂತಂದರೆ ಕಲ್ಲೂರಲ್ಲಿ ಲೈಕ್ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ಸ್ ಇದೆ ನನಗೆ ಗೊತ್ತಿರೋ ಪ್ರಕಾರ. ಇಲ್ಲಿ ಅಲ್ಲೊಂದು 100% ಅಂದರೆ ಇಲ್ಲೊಂದು 80% ಕಲೆಕ್ಷನ್ಸ್ ಇದೆ, ಬಟ್ ತೊಗೊಳೋರ್ಗಂತೂ ಕಣ್ಣು ಆಯಿಸೋಷ್ಟು ಇದೆ. ಲೈಕ್ ನೀವು ಯಾವ ಥರ ಸೀರೆ ಬೇಕೋ ಆ ಥರ ಸೀರೆ ಇದೆ. ನಾನು ಅಲ್ಲಿ ಅವ್ರನ್ನ ಕೇಳಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ, ನಿಮ್ಮ ಹತ್ರ ಎಷ್ಟು ಪ್ರೈಸ್ವರೆಗೂ ಸ್ಯಾರಿ ಇದೆ ಅಂತ ಕೇಳಿದೆ ಅವ್ರನ್ನ. ಅವ್ರು ಹೇಳಿದ್ರು ಲೈಕ್ ಒಂದು 40-50,000ವರೆಗೂ ಪ್ರೈಸ್ ಇದೆ ಅಂದರು. ನಾನು ಅಯ್ಯೋ ಅದೇನು ಬರೀ 40-50,000 1 ಲ್ಯಾಕ್ವರೆಗೂ ಇಲ್ವಾ, ಅಥವಾ 1 ಲ್ಯಾಕ್ ಮೇಲೆ ಇಲ್ವಾ ಅಂತ, ಯಾರು ತೊಗೊಳೋದಿಲ್ಲ ಅಂತನಾ ಅಂತಂದ್ಬಿಟ್ಟು ಕೇಳಿದೆ. ಅವ್ರು ಇಟ್ಕೊಂಡು ಇಲ್ಲ ಆ್ಯಕ್ಚುಲಿ ಇಲ್ಲಿ 40-50,000 ಸ್ಯಾರಿ ನೀವು ಹೊರಗಡೆ ಹೋಗಿ ಕೇಳಿದ್ರೆ ಮಿನಿಮಮ್ ಅಂದರೆ 1 ಲ್ಯಾಕ್ ಥರ ಆ ರೇಂಜಲ್ಲಿ ಇರುತ್ತೆ. ಸೊ ಅಷ್ಟು ಡಿಫ್ರೆನ್ಸ್ ಬರುತ್ತೆ ನಿಮಗೆ ಅಂದರು. ನಾನು ಆ ಥರ ಎಲ್ಲನೂ ಅನಿಸುತ್ತಾ ಅಂದರೆ ಆ್ಯಕ್ಚುಲಿ ಟ್ರೂ, ಅಂದರೆ ನನಗೆ ಗೊತ್ತಿಲ್ಲ ಅಷ್ಟೇ ಡಿಫ್ರೆನ್ಸ್ ಇರುತ್ತಾ ಅಂತ. ಬಟ್ ನಾನು ಹೇಳ್ದಂಗೆ ನಾನು 15,000 ಸ್ಯಾರಿ ನನಗೇನಿಲ್ಲ 10,000 ಪಕ್ಕ ಸಿಗ್ತಾಯಿತ್ತು ಅಲ್ಲಿ ಹೋಗಿದ್ದ ಕಡೆ. ಬಿಕಾಸ್ ಯಾಕಂದರೆ ನಾನು ಆ ರೇಂಜಲ್ಲಿ ಅಲ್ಲಿ ನೋಡಿದೆ. 12,000ಗೆಲ್ಲನೂ ನಾನು ತೊಗೊಂಡಿದ್ದು ಸ್ಯಾರಿ ಥರ ನೋಡಿದ್ದೆ, ಬಟ್ ಸೇಮ್ ಕಾಂಬಿನೇಷನ್ ಸೇಮ್ ಕಲರ್ ಇರಲಿಲ್ಲ, ಬಟ್ ಅದೇ ಥರ ಇತ್ತು. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಒಂದಷ್ಟು ಫೈನಲೈಸ್ ಮಾಡಿ ಇಟ್ಕೊಂಡೆ ಇಷ್ಟರಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ. ನಿಜವಾಗ್ಲೂ ಸ್ಯಾರಿ ತೊಗೊಳಕ್ಕೆ ಹೋದಾಗ ನಾನು ಆ್ಯಕ್ಚುಲಿ ತುಂಬ ಪಿಕ್ಕಿ ಅಥವಾ ಚೂಸಿ ಆ ಥರ ಇಲ್ಲ. ನನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಪಟ್ಟಂತ ಎತ್ಕೊಂಡ್ಬಿಡ್ತೀನಿ. ನಾನು ಜಾಸ್ತಿ ಟೈಮೇ ತೊಗೊಳೋದಿಲ್ಲ. ನೀವು ಬೇಕಾದ್ರೆ ನನ್ನ ಹಸ್ಬೆಂಡ್ನ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾನು ಜಾಸ್ತಿ ಹೊತ್ತು ಶಾಪಿಂಗ್ ಟೈಮೇ ತೊಗೊಳೋದಿಲ್ಲ. ನಂಗೆ ಇಷ್ಟ ಆಯಿತಾ ಪಟ್ಟು ಎತ್ಕೊಂಡು ನಡಿ, ಆ ಥರ ನಾನು ತುಂಬಾ ಜಾಸ್ತಿ ನೋಡೋದಕ್ಕೆ ಹೋಗೋದಿಲ್ಲ. ನಾನು ಅಲ್ಲಿ ಏನಿಲ್ಲ ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು 5-6 ಸ್ಯಾರೀಸ್ ನೋಡಿ ನೀವು ನೋಡ್ತಿದ್ದೀರಲ್ಲ, ಇಷ್ಟು ಸ್ಯಾರೀಸ್ ನಾನು ಚೂಸ್ ಮಾಡಿ ಇಟ್ಕೊಂಡಿದ್ದೆ. ಇಷ್ಟರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋಣ ಒಂದು ಅಂತ. ಅದಾದಮೇಲೆ 2 ಸ್ಯಾರಿ ಆಯಿತು. ಅದು ಒಂದು ನಮ್ಮ ಅತ್ತೆಗೆ ಆ್ಯಂಡ್ ನನಗೆ. ಆ್ಯಂಡ್ ಈಗ ನೋಡಿಸ್ತಿದ್ದೀನಲ್ಲ, ಸೊ ಈ ಕಲರ್ ಈ ರೆಡ್ ಸ್ಯಾರಿ
ಮತ್ತು ಇನ್ನೊಂದು ಎಲ್ಲೋ ಸ್ಯಾರಿ, ಅವೆರಡೂ ನಾವು ತೊಗೊಂಡ್ವಿ. ಆ್ಯಂಡ್ ಯಾರು ಯಾವುದು ತೊಗೊಂಡ್ರು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಹೇಳಬೇಕು, ಬಿಕಾಸ್ ಅದು ನಿಮಗೆ ಬಿಡ್ತೀನಿ. ಆ್ಯಂಡ್ ನಮ್ಮ ಅಮೂಲು ಅಂತೂ ಯಪ್ಪ, ಅವಳು ನೀವೆಲ್ಲ ತೊಗೊಳೋದು ನಾನೇ ತೊಗೊಳೋದು ಸ್ಯಾರಿ ಅನ್ನೋ ಥರ ಫುಲ್ ಜೋಶಲ್ಲಿ ಬರ್ತಾಯಿದ್ಲು ಅವಳು. ಪಾಪ ಅವರು ಆ ಸೇಲ್ಸ್ ಪರ್ಸನ್ ಇದ್ದಾರಲ್ಲ, ಅವರಂತೂ ಸ್ಯಾರಿ ಮುಟ್ಟೋಕ್ಕೆ ಬಿಡ್ತಾ ಇರಲಿಲ್ಲ ಅವಳಿಗೆ ಪಾಪ. ಯಾಕೆಂದರೆ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅಂತಂದ್ಬಿಟ್ಟು ಅವ್ರ ಪಾಪ ತುಂಬ ಅಯ್ಯೋ ಎತ್ಕೊಳ್ಳಿ ಮಗು, ಅವಳು ಏನಾದರೂ ಎಳೆದು ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಅವ್ರು ಬಿಡ್ತಾನೆ ಇರಲಿಲ್ಲ. ಬಟ್ ಆದರೂ ಅವಳು ಇಲ್ಲ ನಾನು ನೋಡಬೇಕು ಅಂತ ಬರ್ತಾಯಿದ್ಲು. ಬಟ್ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗೆ ಈ ಸ್ಯಾರಿ ತೊಗೊಳಕ್ಕೆ ಹೋದಾಗ, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳಕ್ಕೆ ಹೋದಾಗ ತುಂಬ ಕನ್ಫ್ಯೂಸ್ ಆಯಿತು ನಿಜವಾಗ್ಲೂ. ಯಾವುದು ತೊಗೊಳೋದು ಯಾವುದು ಬಿಡೋದು ಅನ್ನೋ ಕನ್ಫ್ಯೂಷನ್ನೇ ಜಾಸ್ತಿ ಇತ್ತು. ಬಿಕಾಸ್ ಒಂದಷ್ಟು ಜಾಸ್ತಿ ಇಷ್ಟ ಆದಾಗ ನಮ್ಗೆ ಯಾವ್ದು ತೊಗೊಳ್ಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದು ಕಡೆ ಏನಂದರೆ ಕಲೆಕ್ಷನ್ಸು ಕಡಿಮೆ ಇರುತ್ತೆ, ಆಪ್ಷನ್ಸು ಕಡಿಮೆ ಇರುತ್ತೆ, ಆವಾಗ ಯಾವುದೋ ಒಂದು ಎತ್ಕೊಂಡೋಗಿ ಚೂಸ್ ಮಾಡೋಕ್ಕೆ ಇರುತ್ತೆ. ಬಟ್ ಕಲೆಕ್ಷನ್ಸ್ ಜಾಸ್ತಿ ಇದ್ದು ಆಪ್ಷನ್ಸ್ ಜಾಸ್ತಿ ಇದ್ದಾಗ ನಿಜವಾಗ್ಲೂ ಕನ್ಫ್ಯೂಸ್ ಆಗುತ್ತೆ. ನಾನು ಅದು ಎಷ್ಟು ಜನನ ಕೇಳಿಬಿಟ್ಟು ನಿಜವಾಗ್ಲೂ ಯಾವ್ದು ಚೆನ್ನಾಗಿದೆ ಹೇಳಿ, ಯಾವ್ದು ತೊಗೊಳ್ಳ ಅಂತ. ಅದರಲ್ಲೂ ನನ್ನ ತಂಗಿ ಬಂದಿದ್ದಕ್ಕಂತೂ ಇದ್ದಿದ್ದು ಫುಲ್ ಹೆಲ್ಪ್ಫುಲ್ ಆಯಿತು. ಅವಳು ಹೇಗೆ ಅಂತಂದರೆ, ನಿಂಗೆ ಇದು ಚೆನ್ನಾಗಿರುತ್ತಾ ಇದೇ ತೊಗೋ ಅಷ್ಟೇ, ಇದು ಅಥವಾ ಅದಾ ಅಂತ ಎಲ್ಲ ಹೇಳೋ ಸೀನೇ ಇಲ್ಲ ಅವಳ ಹತ್ರ. ಇದು ಚೆನ್ನಾಗಿದೆ ಇದು ತೊಗೋ ಅಷ್ಟೇ ಅವಳು. ನಾನು ಮೇಜರ್ಲಿ ಅವಳು ಸೆಲೆಕ್ಷನ್ಗೆ ಅವಳನ್ನ ಕೇಳ್ಬಿಟ್ಟೆ ನಾನು ಸೆಲೆಕ್ಷನ್ ಮಾಡೋದು. ಬಿಕಾಸ್ ಅವಳು ಜಾಸ್ತಿ ನನಗೆ ಕರೆಕ್ಟಾಗಿ ಚೂಸ್ ಮಾಡ್ತಾಳೆ. ಸೊ ಅವಳನ್ನ ಕೇಳ್ತಾ ಇದ್ದೆ ಯಾವ್ದು ತೊಗೊಳ್ಳ, ಫೈನಲಾಗಿ ಯಾವ್ದು ತೊಗೊಳ್ಳ ಹೇಳು ಅಂತ. ಆಮೇಲೆ ಆ ಗ್ಯಾಪಲ್ಲಿ ಇಲ್ಲೇನು ನಡೀತಿತ್ತು ಗೊತ್ತಾ, ಇವಳು ದೀಕ್ಷಾ ಅವಳು 2 ಸೆಲೆಕ್ಟ್ ಮಾಡಿದ್ಲು. ಅವೆರಡರಲ್ಲಿ ಅವಳಿಗೂ ಕನ್ಫ್ಯೂಷನ್ ಪಾಪ. ನಿಜವಾಗ್ಲೂ ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಆ ಕಲೆಕ್ಷನ್ಸ್ ನೋಡಿನೇ ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಅವಳು ಅಮೂಲು ಕೇಳ್ತಿದ್ಲು, ಆಯಿತು ಫೈನಲಾಗಿ ಅಮೂಲು ಯಾವ್ದು ಎತ್ಕೊಂಡ್ರೆ ಅದನ್ನೇ ಎತ್ಕೋತೀನಿ ನಾನು ಅಂತ. ಸೊ ಅಲ್ಲಿ ಅವಳನ್ನ ಬಿಟ್ಟಿದ್ದೀವಿ ನೋಡಿ, ನೀನು ಯಾವ್ದು ಚೂಸ್ ಮಾಡ್ತೀಯ ಮಾಡು ಅಂತ. ಅವಳು ಎತ್ಕೊಳೋದು ತಡ ಅಲ್ಲಿ ನೋಡಿ ಅವರು ಸೇಲ್ಸ್ ಪರ್ಸನು, ಅಯ್ಯೋ ನಿಜವಾಗ್ಲೂ ಅವರಂತೂ ಬಿಡ್ತಾನೆ ಇಲ್ಲ ಅವಳ ಕೈಲಿ ಮುಟ್ಟೋದಕ್ಕೆ. ನಿಜ ಎಲ್ಲಿ ಇದು ಮಾಡಿಬಿಡ್ತಾಳೋ ಏನೋ ಮಡ್ಚಿಬಿಟ್ಟು ಎಲ್ಲ ಇದು ಏನೋ ಕಿತ್ತಾಕ್ಬಿಟ್ರೆ ಅಂತ ಅಂದ್ಬಿಟ್ಟು ಅವರು ಪಾಪ ಎಳ್ಕೊಳೋದಕ್ಕೆ ಅವಳನ್ನ ನಾವು ಮುಟ್ಟು ಅನ್ನೋದಕ್ಕೆ. ಸೊ ಫೈನಲಿ ಅವಳು ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ಲು. ಅವಳು ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ಅಂತ ನೀವು ಗೆಸ್ ಮಾಡಿ ಆಯಿತಾ. ಸೊ ನಮ್ಮದು ಸೆಲೆಕ್ಷನ್ ಎಲ್ಲ ಆಯಿತು. ಆ್ಯಂಡ್ ಫೈನಲಿ ನನ್ನ ತಂಗಿ ಅವಳು ಇನ್ನೂ ಶಾಪಿಂಗ್ ಮುಗಿಸಿರ್ಲಿಲ್ಲ, ನಮ್ಮದೆಲ್ಲ ಆದಮೇಲೆ ನೋಡ್ತೀನಿ ಅಂತಂದಿದ್ಲು. ಸೊ ಅವಳು ನೋಡಿದ್ಲು. ಆ್ಯಂಡ್ ಅವಳು ಈ 2 ಸ್ಯಾರಿ ನೋಡಿದ್ದಾಳೆ. ಅವೆರಡು ಸ್ಯಾರಿಯಲ್ಲಿ ಒಂದು ಸ್ಯಾರಿ ತೊಗೊಂಡ್ಲು. ನಾನು ಯಾವುದೂ ರಿವೀಲ್ ಮಾಡೋದಿಲ್ಲ, ಎಲ್ಲ ನೀವು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ನೋಡಬೇಕು. ಐ ಮೀನ್ ಹೇಳಬಾರ್ದು ಅಂತಲ್ಲ, ಬಟ್ ಜಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ಅಷ್ಟೇ. ಸೊ ಈಗ 2 ತೋರಿಸ್ತಿದ್ದಾಳಲ್ಲ, ಇವೆರಡರಲ್ಲಿ ಅವಳು ಒಂದು ಸೆಲೆಕ್ಟ್ ಮಾಡಿದ್ಲು. ಅವಳದು ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ಅಂತ ನೀವು ಗೆಸ್ ಮಾಡಿ, ಓಕೆನಾ. ಸೊ ಫೈನಲಿ ಬಿಲ್ಲು 25,000 ಆಯಿತು. 25,000 ಇನ್ಕ್ಲೂಡಿಂಗ್ ನನ್ನ ತಂಗಿದು ಕೂಡ. ಸೊ ಟೋಟಲ್ 25,000 ಆಯಿತು. ಅದಾದಮೇಲೆ ಶಾಪಿಂಗ್ ಎಲ್ಲ ಆಯಿತು. ಸೊ ಹೊರಟ್ವಿ ನಾವು. ಏನೂ ತಿಂದಿರಲಿಲ್ಲ ಮಧ್ಯಾಹ್ನ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ಅಲ್ಲಿ ನೋಡಿ ಅವಳು ಏನು ಅವತಾರ ಆಗಿದ್ದಾಳೆ, ಮೂತಿ ಮುಖ ಎಲ್ಲ ಮಾಡಿಕೊಂಡು ತಿಂತಾಯಿದ್ಲು. ನಾನು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಅಯ್ಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಒಂದು ಗ್ಲಿಮ್ಸ್ ತೊಗೊಂಡೆ. ನಾನು ಇಡ್ಲಿ ತೊಗೊಂಡೆಪ್ಪ. ನಿಜವಾಗ್ಲೂ ಇಡ್ಲಿ ಈಸ್ ಮೈ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ನಾನು ಎಲ್ಲೋದು ಬೇಕಾದ್ರೆ ಬರೀ ಇಡ್ಲಿಯಲ್ಲೇ ನಾನು ಸರ್ವೈವ್ ಆಗಿಬಿಡ್ತೀನಿ. ನನಗೆ ದೋಸೆಗಿಂತ ನನಗೆ ಇಡ್ಲಿ ಸಖತ್ ಇಷ್ಟ. ಸೊ ನಾನು ಇಡ್ಲಿ ತೊಗೊಂಡಿದ್ದೆ, ಅವರೆಲ್ಲ ಮೀಲ್ಸ್ ತೊಗೊಂಡಿದ್ರು. ಆ್ಯಂಡ್ ಇವಳು ನೋಡಿ ಬಾಯ್ ಹಾಯ್ ಅಂದ್ಕೊಂಡು ಸಖತ್ತು ಚೂಟಿ ಆಗಿಬಿಟ್ಟಿದ್ದಾಳೆ ಅವಳು. ಆ್ಯಂಡ್ ದಟ್ಸ್ ಇಟ್. ಸೊ ಫೈನಲಿ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನಗಂತೂ ಸಾಕಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಲೈಕ್ 12 o'clock ಹೋಗಿದ್ದು ನಾವು. ಈಗ ಇಟ್ಸ್ 6 ಗಂಟೆ ಆಯಿತು. ಸೊ ನಿಮ್ಗೆ ಹಾಗೆ ತೋರಿಸ್ಬಿಡೋಣ ಏನೇನು ತೊಗೊಬಂದಿದ್ದೀವಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ 2 ತೋರಿಸ್ತೀನಿ. ಇದರಲ್ಲಿ ಯಾವ್ದು ನಾನು ಸೆಲೆಕ್ಟ್ ಮಾಡಿದೆ ಆ್ಯಂಡ್ ನಮ್ಮ ಅತ್ತೆ ಯಾವ್ದು ತೊಗೊಂಡಿದ್ದಾರೆ ಅಂತ ನೀವು ಗೆಸ್ ಮಾಡಿ. ಸೊ ಫಸ್ಟ್ ಒಂದು ಬಂದು ಈ ಯೆಲ್ಲೋ ಸ್ಯಾರಿ, ಯೆಲ್ಲೋ ವಿತ್ ಮರೂನ್ ಕಾಂಬಿನೇಷನಲ್ಲಿದೆ. ಫುಲ್ ದೊಡ್ಡ ಬಾರ್ಡರ್ ಬರುತ್ತೆ ಈ ರೀತಿ. ಸೊ ಇದು ಯಾರು ತೊಗೊಂಡಿರ್ಬೋದು, ನಾನಾ ಇಲ್ಲ ನಮ್ಮ ಅತ್ತೆನಾ ಅಂತ ನೀವು ಗೆಸ್ ಮಾಡಿ. ಆ್ಯಂಡ್ ದ ಸೆಕೆಂಡ್ ಒನ್, ಪ್ರೈಸ್ ಹೇಳಲಿಲ್ಲಲ್ಲ, ನಿಮಿಷ. ಇದರ ಪ್ರೈಸ್ ಬಂದು 9,800 ಇದೆ ಇದು. ನೆಕ್ಸ್ಟ್ ಬಂದು ಇದು ರೆಡ್ ಕಲರ್.
ಸೊ ಇದು ರೆಡ್ ಕಲರ್ ಇದೆ, ಈ ಥರ ಬರುತ್ತೆ. ಇದರ ಪ್ರೈಸ್ ಬಂದು 10,400 ಇದೆ. ಸೊ ಇವೆರಡರಲ್ಲಿ ಯಾವ್ದು ನಾನು ತಗೊಂಡೆ, ಯಾವ್ದು ನಮ್ಮ ಅತ್ತೆ ತಗೊಂಡ್ರು ಅಂತ ನೀವು ಗೆಸ್ ಮಾಡಿ. ಓಕೆ. ಆ್ಯಂಡ್ ಇನ್ನು 2 ಸಾರಿ ತಂದ್ವಿ. ಇದು ದೇವ್ರಿಗೆ ಅಂತ, ದೇವ್ರಿಗಿಡಕ್ಕೆ ಅಂತ, ಆ್ಯಂಡ್ ಇದು ಅಜ್ಜಿಗೆ ಅಂತ. ತುಂಬ ಸಾಫ್ಟ್ ಆಗಿದೆ ಇದು. ಸೊ ಯಾ, ಇಷ್ಟೇ. ನಾವು ದೊಡ್ಡಬಳ್ಳಾಪುರದಲ್ಲಿರೋ ಕಲ್ಲೂರು ಬ್ರ್ಯಾಂಚಿನ ಏನದು KV ಚಂದ್ರಯ್ಯ ರೇಷ್ಮೆ ಮಹಲ್, KV ಚಂದ್ರಯ್ಯ ರೇಷ್ಮೆ ಮಹಲಿಂದ ತಂದಿದ್ದು. ನನ್ನ ತಂಗಿನೂ ತಗೊಂಡ್ಲು, ಅದನ್ನು ಹಾಕಿರ್ತೀನಿ. ಸೊ ನಂದು ನನ್ನ ತಂಗಿದ್ದು ನಮ್ಮದೆಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ 25,000 ಆಯಿತು. ಬರೀ ನಮ್ದು ಮಾತ್ರ ಅಂದರೆ 20,000 ಆಯಿತು. ಸೊ ಇಷ್ಟೇ ಇವತ್ತಿನ ಶಾಪಿಂಗು. ಸಾಕಾಗಿದೆ ನನಗೆ, ಈಗ ಫ್ರೆಶ್ ಅಪ್ ಆಗಬೇಕು ನಾನು. ಓಕೆ, ದಟ್ಸ್ ಇಟ್. ಆ್ಯಂಡ್ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾ, ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.